ಇನ್ನು 4,500 ಪುಟಗಳ ಚಾರ್ಜ್ ಶೀಟ್ ಇದಾಗಿರಲಿದೆ. ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂಥದ್ರ ಕುತೂಹಲ ಎಲ್ಲರಿಗೂ ಕೂಡ ಇರೋದು. ಕೊನೆಯ ಹಂತದತ್ತ ಈಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ ತನಿಖೆ ಈಗ ಬಂದು ತಲುಪಿದೆ. ದರ್ಶನ್ ಗ್ಯಾಂಗ್ ವಿರುದ್ಧ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. 4,500 ಪುಟಗಳ ಚಾರ್ಜ್ ಶೀಟ್ ತಯಾರಿಸಿದ್ದಾರೆ ಪೊಲೀಸರು. ಪ್ರಕರಣದ ಇಂಚಿಂಚು ತನಿಖೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಡೆವಿಲ್ ಪಡೆ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ಗಳು ಇವೆಯಾ? ದರ್ಶನ್ ವಿರುದ್ಧ ಸಿಕ್ಕಿರುವಂಥ ಸಾಕ್ಷ್ಯಗಳು ಏನು? ಆ ಸಾಕ್ಷ್ಯಗಳೇ ದರ್ಶನ್ ಆ್ಯಂಡ್ ಟೀಮ್ಗೆ ಕಂಟಕನ? 100% ಸಾಕ್ಷಿಗಳಿದ ಮೇಲೆ ಅದು ಕಂಟಕ ಆಗಲಾರ್ದು ಇನ್ನೇನಿರುತ್ತೆ? ಹಾರ ಆಗಿ ಬೀಳುತ್ತಾ? ಕಂಟಕನೇ ಆಗೋದು. ಆ ಆರೋಪಿಗಳಿಗೆ ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯೋ ಅವರೆಲ್ಲ ತಗಲಾಕೊಳ್ತಾರೆ. FSL ರಿಪೋರ್ಟ್ಗಳಲ್ಲಿರುವಂಥದ್ದು, ಸಾಕ್ಷಿಗಳಿರುವಂಥದ್ದು, ಪ್ರತ್ಯಕ್ಷವಾಗಿ ಸಾಕ್ಷಿಗಳು, ಇವೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಮೊದಲನೇದಾಗಿ ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದಾಗ ಅದರದ್ದು, ಫೋನ್ ಕಾಲ್ಸದ್ದು, CCTV ಫುಟೇಜದ್ದು, ಇವೆಲ್ಲ ಕೂಡ ಶೂಸ್ ಫುಟ್ ಪ್ರಿಂಟ್ಸ್ಗಳನ್ನು ನೋಡ್ತಾರೆ, ಕಾರ್ ಬಂದಿರೋದನ್ನು ನೋಡ್ತಾರೆ. ಬಹಳ ಪ್ರಮುಖವಾಗಿ ಲಿಂಕನ್ನು ತಗೊಳ್ತಾರೆ. ದರ್ಶನ್ ಎಲ್ಲಿಂದ ಅಲ್ಲಿಗೆ ಹೋದರು, ಅಲ್ಲಿಂದ ಹೊರಡ್ಬೇಕಾದ್ರೆ ಯಾವ ಕಾರನ್ನು ಬಳಕೆ ಮಾಡ್ಕೊಂಡಿದ್ರು, ಅವ್ರು ಹಾಕ್ಕೊಂಡಿರುವಂಥ ಬಟ್ಟೆ ಯಾವುದೋ ಒಂದು ಪಬ್ಬಲ್ಲಿ ಇದ್ರಲ್ಲ, ಅಲ್ಲಿ ಹಾಕ್ಕೊಂಡಿರುವಂಥ ಬಟ್ಟೆ ಏನಿತ್ತು, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ಬಟ್ಟೆ ಇತ್ತು, ಅಲ್ಲಿ ಹೊರಟಾಗ ಕಾರ್ ಯಾವುದಿತ್ತು, ಇಲ್ಲಿ ಬಂದಾಗ ಕಾರ್ ಯಾವುದಿತ್ತು, ಟೈಮಿಂಗ್ ಏನು, ಇವೆಲ್ಲವೂ ಕೂಡ ಮ್ಯಾಚ್ ಮಾಡಬೇಕಾಗತ್ತೆ. ಆಮೇಲೆ ಚಾರ್ಜ್ ಶೀಟಲ್ಲಿ ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ದರ್ಶನ್ ಗ್ಯಾಂಗ್ನ ಡಿಜಿಟಲ್ ಸಾಕ್ಷ್ಯಗಳು ಫುಲ್ ಸ್ಟ್ರಾಂಗ್ ಆಗಿವೆ. ಎವಿಡೆನ್ಸ್ ಫುಲ್ ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ನಲ್ಲಿ FSL ರಿಪೋರ್ಟನ್ನು ಉಲ್ಲೇಖವನ್ನು ಮಾಡ್ತಾರೆ. ದರ್ಶನ್ ಬಟ್ಟೆಗೆ ಅಂಟಿದ್ದಂತಹ ರೇಣುಕಾ ಸ್ವಾಮಿದ್ದೇ ರಕ್ತ ಅನ್ನೋದು ದೃಢವಾಗಿದೆ. ದರ್ಶನ್ ಶೆಡ್ಗೆ ಹೋಗಿದ್ರ ಬಗ್ಗೆ CCTV ದೃಶ್ಯಾವಳಿಗಳು ಸಾರಿ ಹೇಳುತ್ತಾ ಇವೆ. ಹೈದರಾಬಾದ್ FSL ರಿಪೋರ್ಟ್ನ CCTV ಏನಿದೆ ಅದು ಕೂಡ ಇದ್ರ ಬಗ್ಗೆನೇ ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ಮೊಬೈಲ್ CDR ಸೇರಿದಂತೆ ಡಿಜಿಟಲ್ ಸಾಕ್ಷಿಗಳೇ ಈಗ ಮುಳುವಾಗುತ್ತೆ. CIDಯಿಂದ ದರ್ಶನ್ ಮೊಬೈಲ್ನ CDR ರಿಪೋರ್ಟ್ ಕೂಡ ಪಡ್ಕೊಂಡಿದ್ದಾರೆ. ರಾತ್ರಿ ಶವ ಸಾಗಿಸಿದ ನಿಖಿಲ್, ಕೇಶವಮೂರ್ತಿ ಜೊತೆಗೆ ದರ್ಶನ್ ಕಾಲ್ ಡೀಟೇಲ್ಸ್ ಕೂಡ ಲಿಂಕ್ ಆಗ್ತಾ ಇದೆ. ಶೆಡ್ಗೆ ಹೋಗಿದ್ರ ಬಗ್ಗೆ ಫುಟ್ ಪ್ರಿಂಟ್ ರಿಪೋರ್ಟ್ ಕೂಡ ಸಿಗ್ತಾ ಇದೆ. ಹಲ್ಲೆಗೆ ಬಳಸಿದಂಥ ಲಾಠಿ, ಕಬ್ಬಿಣದ ರಾಡ್ ಮೇಲಿನ ಫಿಂಗರ್ ಪ್ರಿಂಟ್, ಆ ಲಾಠಿ ಇದ್ದಿದ್ದೇ ದರ್ಶನ್ ಮನೆಯಲ್ಲಿ. ಶವ ಸಾಗಿಸಿದವರಿಗೆ ದರ್ಶನ್ ನೀಡಿದ್ದ 30 ಲಕ್ಷ ಹಣವನ್ನು ಸೀಸ್ ಮಾಡಿಕೊಂಡಿರೋದು. ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿಯ CCTV ಫುಟೇಜ್, ನಾನಾಗಲೇ ಹೇಳ್ತಾ ಇದ್ದೆ ಅದನ್ನು. ಅಲ್ಲಿ ಯಾವ ಬಟ್ಟೆಯನ್ನು ಹಾಕ್ಕೊಂಡು ಹೋಗಿದ್ರು, ಆಮೇಲೆ ಬರುವಂಥ ಸಂದರ್ಭದಲ್ಲಿ ಯಾವ ಕಾರನ್ನು ಬಳಕೆ ಮಾಡ್ಕೊಂಡಿದ್ರು, ಇಲ್ಲಿ ಬಂದಾಗ ಅದೇ ಬಟ್ಟೆ ಇತ್ತ, ಅವೆಲ್ಲವೂ ಕೂಡ ಗಮನ ಹರಿಸ್ತಾರೆ. ಹೀಗೆ ಡಿಜಿಟಲ್ ಎವಿಡೆನ್ಸ್ ಸೇರಿ ಸಾಕ್ಷ್ಯಗಳು ಸ್ಟ್ರಾಂಗ್ ಮಾಡ್ಕೊಂಡಿವೆ ಖಾಕಿ.